ಸರ್ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ದೇವರಾಜ್. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಇವತ್ತಿನ ಒಂದು ಸೈಕಲಿಂದ ಒಂದು ದೊಡ್ಡ ವೆಹಿಕಲ್ವರೆಗೂ ಇವತ್ತು ಅನಾಹುತಗಳು ನಡೀತಾ ಇರ್ತವೆ ರೋಡಲ್ಲಿ. ರಸ್ತೆಯಲ್ಲಿ ಇರ್ಬೋದು ಅಥವಾ ಗಾಡಿ ಓಡಿಸ್ಬೇಕಾದ್ರೆ ನಿದ್ದೆ ಮಾಡ್ಕೊಂಡಿರ್ಬೋದು. ಆಕ್ಸಿಡೆಂಟ್ಗಳು ಹೆಚ್ಚಾಗಿ ವೆಹಿಕಲ್ ಮೇಲೆ ಗಮನ ಇಲ್ಲದೇ ಓಡಿಸುವಂಥದ್ದು ರೀತಿ ಇವತ್ತು ಎಲ್ಲ ಕಡೆಗೂ ಆಕ್ಸಿಡೆಂಟ್ ಆಗಿ ಅನಾಹುತಗಳಾಗ್ತಾ ಇದ್ದಾವೆ. ಆ ಅನಾಹುತವನ್ನು ತಪ್ಪಿಸ್ಬೇಕಂದ್ರೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಗಾಡಿಯನ್ನು ನಾವು ನಿಧಾನವಾಗಿ ಚಲಿಸಬೇಕು ಅಂತ ಹೇಳಿದ್ರೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಗಮನ ಪೂರ್ತಿ ಡ್ರೈವಿಂಗಲ್ಲಿ ಇರಬೇಕು. ನಾವು ಇವತ್ತು ನಾವು ಒಂದು ಕಾರ್ ಓಡಿಸ್ತಾ ಇರ್ತೀವಿ. ಕಾರ್ ಓಡಿಸ್ತಾ ಇರ್ಬೇಕಾದ್ರೆ ಇವತ್ತು ಮನೆಯಲ್ಲಿ ಆ ಕೆಲಸ ಇತ್ತು, ಇವತ್ತು ಈ ಕೆಲಸ ಇತ್ತು, ಇವತ್ತು ಈ ಮೀಟಿಂಗಿಗೆ ಹೋಗಬೇಕು, ಆ ಮೀಟಿಂಗಿಗೆ ಹೋಗಬೇಕು, ಇವತ್ತು ಇಷ್ಟು ಹೊತ್ತಿಗೆ ರೀಚ್ ಆಗಬೇಕು ಅನ್ನೋದನ್ನ ತಲೆಯಲ್ಲಿ ಬಿಡಬೇಕು. ಫಸ್ಟು ನಾವು ಗಾಡಿ ಹೋಗುವಾಗ ಮುನ್ನ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಾವು ರೆಡಿಯಾಗಿರಬೇಕು. ರೆಡಿ ಆದಮೇಲೆ ನಮ್ಮ ಗಮನವನ್ನು ಯಾರೇ ಮಾತಾಡಿಸ್ಲಿ, ಯಾರೇ ಫೋನ್ ಮಾಡಲಿ, ಫೋನ್ಗಳನ್ನು ನಾವು ಸ್ವಿಚ್ ಆಫ್ ಮಾಡಿ ಇಟ್ಟಿರಬೇಕು ಅಥವಾ ಸೈಲೆಂಟ್ ಮಾಡಿ ಇಟ್ಟಿರಬೇಕು. ರಿಂಗ್ಗಳನ್ನು ನಾವು ರಿಂಗ್ಟೋನ್ ನಮ್ಮ ಕಿವಿಗೆ ಬರದೇ ಇರೋಂಗೆ ನೋಡ್ಕೊಬೇಕು. ಆಮೇಲೆ ನಾವು ಗಾಡಿ ಒಳಗಡೆ ಯಾರು ಏನೇ ಮಾತಾಡಲಿ ನಾವು ಓಡಿಸುವ ಗಮನವನ್ನು ರಸ್ತೆಯ ಮೇಲೆ ಇರಬೇಕು. ಆಮೇಲೆ ಹಿಂದ್ಗಡೆಯಿಂದ ಬರುವ ವೆಹಿಕಲ್ಗಳನ್ನು ಫಾಲೋ ಮಾಡ್ತಿರಬೇಕು, ಮುಂದ್ಗಡೆಯಿಂದ ಹೋಗುವ ವೆಹಿಕಲ್ಗಳನ್ನು ಫಾಲೋ ಮಾಡ್ತಿರಬೇಕು. ಲೆಫ್ಟ್ ರೈಟಿಗೆ ಸಿಗ್ನಲ್ಗಳನ್ನು ಕರೆಕ್ಟಾಗಿ ನಾವು ಹಾಕಿ ಓಡಿಸ್ಬೇಕು. ಹಾಗಂತ ಹೇಳಿದ್ರೆ ಇವತ್ತು ವೆಹಿಕಲ್ಗಳನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಪ್ರತಿಯೊಂದು ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಬಸ್ಸು, ಕಾರು, ಲಾರಿಗಳು, ಬೈಕುಗಳು, ಆಮೇಲೆ ಕಾರುಗಳು, ಆಮೇಲೆ ಮನೆಗೊಂದು ಟ್ರ್ಯಾಕ್ಟರ್ಗಳು, ಆಮೇಲೆ ಇವತ್ತು ಈ ಪ್ರತಿಯೊಬ್ಬರ ಮನೆಯಲ್ಲೂ 10 ವೆಹಿಕಲ್ ಇದ್ದಾವೆ. ಒಂದು ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ನಾವು ಏನೂ ಒಂದು ವೆಹಿಕಲ್ ಇರಲಿಲ್ಲ, ಬರೀ ಒಂದು ಸೈಕಲ್ ಇತ್ತು. ಒಂದು ಪೇಟೆಗೆ ಹೋಗ್ಬೇಕಂತ ಹೇಳಿದ್ರೆ ವಾರಕ್ಕೆ ಒಂದು ಸರಿ ಮಾತ್ರ ಹೋಗ್ತಾಯಿದ್ರು. ಇವತ್ತು ಹಾಗಲ್ಲ, ಗಂಟೆಗೂ ಸಿಟಿ ಹೋಗಿ ಸುತ್ತಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಆಮೇಲೆ ಕಾರನ್ನು ಡ್ರಿಂಕ್ಸ್ ಮಾಡಿಕೊಂಡು ಓಡಿಸುವವರ ಸಂಖ್ಯೆನೂ ಜಾಸ್ತಿ ಆಗಿದೆ. ಅದರಿಂದನೂ ಆಕ್ಸಿಡೆಂಟ್ ಅನಾಹುತಗಳು ಜಾಸ್ತಿ ಆಗ್ತಾಯಿದ್ದಾವೆ. ಹಾಗೆಯೇ ಕ್ರೇಜಿಯಾಗಿ ಗಾಡಿ ಓಡಿಸ್ತಾರೆ. ಕ್ರೇಜಿಯಾಗಿ ಗಾಡಿ ಓಡಿಸಿದ್ರೂ ಬದಲಾಗಿ ಏನಾಗುತ್ತಾರೆ, ಚಾಲನೆಯ ಹಿಡಿತವನ್ನು ತಪ್ಪಿಸಿ ವೆಹಿಕಲನ್ನು ಓಡಿಸುವ ಅದು ಮನುಷ್ಯನಿಗೆ ಅದು ಕಾಮನ್ ಆಗಿದೆ. ಅದು ನಾವು ಹೇಳೋದೇನಪ್ಪ ಅಂತ ಹೇಳಿದ್ರೆ, ನಾವು ಗಮನವಿಟ್ಟು ಗಾಡಿಯನ್ನು ಓಡಿಸ್ಬೇಕು. ಆಮೇಲೆ ನಾವು ಓಡಿಸುವ ಮನಸ್ಸು ಶಾಂತವಾಗಿರಬೇಕು. ಎಷ್ಟೇ ಟೆನ್ಷನ್ಗಳಿರಲಿ ಆ ಟೆನ್ಷನ್ಗಳಿಂದ ಹೊರಗೆ ಬಿಟ್ಟು ನಾವು ಗಾಡಿಯನ್ನು ಓಡಿಸ್ಬೇಕು. ಹಾಗೆಯೇ ಇವತ್ತು ಟಿ ವಿಲಿ ನಾವು ಅತಿ ಹೆಚ್ಚಾಗಿ ನೋಡ್ತಿರುವ ಒಂದು ನ್ಯೂಸಲ್ಲಿ ಬಂತಪ್ಪ ಅಂದರೆ ಆಕ್ಸಿಡೆಂಟ್ ಆಯಿತು, ರಾತ್ರಿ ನಿದ್ರೆಯಲ್ಲಿ ಆಕ್ಸಿಡೆಂಟ್ ಆಯಿತು, ಇಷ್ಟು ಜನ ಸತ್ತೋದ್ರು, ಆಮೇಲೆ ಇಡೀ ಫ್ಯಾಮಿಲಿ ಸತ್ತು ಹೋಗಿರೋದನ್ನ ನಾವು ಇಡೀ ಟಿ ವಿಗಳಲ್ಲಿ ನೋಡಿದ್ದೀವಿ. ಹಾಗಾಗಿನೇ ಇವತ್ತಿನ ನಾನು ಟಾಪಿಕ್ನಲ್ಲಿ ಅತಿ ಹೆಚ್ಚಾಗಿ ಏನಪ್ಪ ಅಂತ ಹೇಳಿದ್ರೆ, ಆ ಮನುಷ್ಯರನ್ನು ನಾವು ಗುರುತಿಸ್ಬೇಕು. ಹೆಂಗೆ ಗುರುತಿಸ್ಬೇಕು ಅಂತ ಹೇಳಿದ್ರೆ, ನಾವು ಅತಿ ಹೆಚ್ಚಾಗಿ ಗಾಡಿಗಳನ್ನು ಗಮನವಿಟ್ಟು ಓಡಿಸೋದ್ರಿಂದ ಅನಾಹುತಗಳನ್ನು ತಪ್ಪಿಸ್ಬೋದು.